ಯೇಸು ಕ್ರಿಸ್ತರ ಪವಿತ್ರ ವಸ್ತ್ರಕ್ಕೂ ಭಾರತಕ್ಕೂ ಕನೆಕ್ಷನ್ ಇದೆಯಾ? ಬಹಳ ಚರ್ಚೆ ಆಗ್ತಿದೆಯಲ್ಲ ಈ ವಿಚಾರ. ಸತ್ಯ ಏನು? ಯೇಸು ಅವರ ಮೃತದೇಹವನ್ನ ಸುತ್ತಲಾಗಿತ್ತು ಅಂತ ಹೇಳಲಾದ ಬಟ್ಟೆಯನ್ನ ಶ್ರೌಡ್ ಆಫ್ ಟ್ಯೂರಿನ್ ಅಂತ ಹೇಳ್ತಾರೆ. 1978ರಲ್ಲಿ ಸೈಂಟಿಸ್ಟ್ಗಳ ಒಂದು ಟೀಮ್ ಈ ಬಟ್ಟೆ ಮೇಲಿದ್ದ ಕಣ್ಣಿಗೆ ಕಾಣದ ಧೂಳನ್ನ ಎಲ್ಲ ಕಲೆಕ್ಟ್ ಮಾಡಿ ಸ್ಟಡಿ ಮಾಡಿದ್ರು. ಇತ್ತೀಚೆಗೆ ಇಟಲಿಯ ಪಡುವಾ ಯೂನಿವರ್ಸಿಟಿ ವಿಜ್ಞಾನಿಗಳು ಈ ಧೂಳನ್ನ ಮಾಡರ್ನ್ DNA ಟೆಸ್ಟಿಂಗ್ಗೆ ಒಳಪಡಿಸಿದಾಗ ಮೈಂಡ್ ಬ್ಲೋಯಿಂಗ್ ರಿಸಲ್ಟ್. ಈ ಧೂಳಿನಲ್ಲಿ ಸಿಕ್ಕ ಮನುಷ್ಯರ DNA ಬರೋಬ್ಬರಿ 38%, ಆಲ್ಮೋಸ್ಟ್ 40% DNA ಪಕ್ಕಾ ಭಾರತೀಯ ಮೂಲದ್ದು. ಮತ್ತೊಂದು ಅಚ್ಚರಿ ಅಂದರೆ ಯುರೋಪಿಯನ್ DNA ಇರೋದು ಕೇವಲ 5%ಗಿಂತ ಕಮ್ಮಿ. ಅಷ್ಟಕ್ಕೂ ಭಾರತದ DNA ಅಲ್ಲಿಗೆ ಹೇಗೆ ಹೋಯಿತು? ಪ್ರಾಚೀನ ಕಾಲದಲ್ಲಿ ರೋಮನರು ನಮ್ಮ ದಕ್ಷಿಣ ಭಾರತದ ಬೆಲೆ ಬಾಳೋ ಕಾಟನ್ ಬಟ್ಟೆಗಳನ್ನು ಬರೀ ಚಿನ್ನ ಕೊಟ್ಟು ಖರೀದಿ ಮಾಡ್ತಾ ಇದ್ರು. ಯೇಸು ಅವರಿಗೆ ಹೊದಿಸಿದ ಈ ಬಟ್ಟೆ ಕೂಡ ಭಾರತದಲ್ಲೇ ತಯಾರಾಗಿ ಅಲ್ಲಿಗೆ ರಫ್ತಾಗಿರೋ ಸಾಧ್ಯತೆ ದಟ್ಟವಾಗಿದೆ. ಆದ್ರೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಕೂಡ ಇದೆ, ಇನ್ನೊಂದು ವಿಚಾರ ಕೂಡ ಇದೆ. ಇಲ್ಲಿ ಬರೀ ಮನುಷ್ಯರ DNA ಮಾತ್ರ ಅಲ್ಲ, 16ನೇ ಶತಮಾನದಲ್ಲಿ ಅಮೆರಿಕದಿಂದ ಜಗತ್ತಿಗೆ ಪರಿಚಯ ಆದ ಟೊಮ್ಯಾಟೊ, ಆಲೂಗಡ್ಡೆ, ಮುಸುಕಿನ ಜೋಳದ DNA ಕೂಡ ಈ 1ನೇ ಶತಮಾನದ ಬಟ್ಟೆ ಮೇಲೆ ಸಿಕ್ಕಿದೆ. ಇದರ ಅರ್ಥ ಏನು? 100 ವರ್ಷಗಳ ಕಾಲ ಈ ಬಟ್ಟೆಯನ್ನು ಸಾವಿರಾರು ಭಕ್ತರು ಮುಟ್ಟಿದ್ದಾರೆ. ಅವರ ಕೈಯಲ್ಲಿದ್ದ ಧೂಳು, ತರಕಾರಿ, ಪ್ರಾಣಿಗಳ ಕಣಗಳೆಲ್ಲ ಪವಿತ್ರ ವಸ್ತ್ರವನ್ನು ಸೇರ್ಕೊಂಡಿರೋ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಸ್ನೇಹಿತರೆ, ಈ ಎರಡೂ ಆಯಾಮಗಳು, ಒಂದು ಭಾರತದ ಆ್ಯಂಗಲ್, ಇನ್ನೊಂದು ಬೇರೆ ಬೇರೆ ಕಡೆಯಿಂದ ತರಕಾರಿ, ಪ್ರಾಣಿಗಳ ಕಣಗಳು, ಆ ಆ್ಯಂಗಲ್ ಎರಡೂ ಕೂಡ ಈ ಬಟ್ಟೆಯ ಜರ್ನಿಯನ್ನು ಹೇಳುತ್ತೆ ಹೊರತು ಬಟ್ಟೆಯನ್ನು ಧರಿಸಿದ್ದ ಯೇಸು ಅವರ ಹಿಸ್ಟ್ರಿಯನ್ನು ಅಲ್ಲ ಅಂತ ತಜ್ಞರು ಹೇಳ್ತಾರೆ. ಅಂದರೆ ಅವರು ಭಾರತದವರ ಅಥವಾ ಅಮೆರಿಕದವರ ಆ ಥರ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ತಜ್ಞರು ಹೇಳ್ತಾರೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯ ಫುಲ್ ವಿಡಿಯೋಗಾಗಿ ರಿಲೇಟೆಡ್ ವಿಡಿಯೋವನ್ನು ಮಿಸ್ ಇಲ್ಲದೆ ಚೆಕ್ ಮಾಡಿ.